ಐನಾಪುರದಲ್ಲಿ ಕೆರೆಸಿದ್ದೇಶ್ವರ ಪೌಳಿ ವಾಸ್ತು ಶಾಂತಿ, ಲಕ್ಷದೀಪೋತ್ಸವ. ಭಾರತ ಭೂಮಿ ಸಂತ ಮಹಾತ್ಮರಿಂದ ದೇವಭೂಮಿಯಾಗಿದೆ. ಪರಮಪೂಜ್ಯ ಅಮರೇಶ್ವರ ಶ್ರೀಗಳು. ಪುಣ್ಯಭೂಮಿಯಾದ ಭಾರತ ದೇಶವು ದೇವಭೂಮಿಯಾಗಿದ್ದು, ಇಲ್ಲಿನ ಸಂತ ಮಹಾಂತ ಶ್ರೇಷ್ಠರು ಸನಾತನ ಧರ್ಮವನ್ನು ಉಳಿಸಿಕೊಂಡು ಮೂರ್ತಿ ಪೂಜೆ, ಹೋಮ ಹವನ, ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇಡೀ ಪರಿಸರವನ್ನೇ ಪವಿತ್ರವನ್ನಾಗಿ ಮಾಡಿ ಸಕಲ ಭಕ್ತ ಸಂಕುಲಕ್ಕೆ ಒಳಿತನ್ನು ಮಾಡುತ್ತಾ ಬಂದಿದ್ದಾರೆ. ಆದರೆ ಕೆಲವು ಕಾವಿದಾರಿಗಳು ಸನಾತನ ಸಂಪ್ರದಾಯದ ವಿರುದ್ಧ ವಿತ್ತಂಡವಾದ ಹೇಳಿಕೆ ನೀಡುತ್ತಿರುವುದು ವಿಷಾದನೀಯವೆಂದು ಕವಲಗುಡ್ಡು ಸಿದ್ದಾಶ್ರಮದ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 10ರಂದು ಶ್ರೀ ಕೆರೆಸಿದ್ದೇಶ್ವರ ದೇವರ ಪೌಳಿ ವಾಸ್ತುಶಾಂತಿ ಹಾಗೂ ಲಕ್ಷದೀಪೋತ್ಸವ ನಿಮಿತ್ತ ಮಾತನಾಡುತ್ತಿದ್ದರು. ಭಾರತ ವಿಶೇಷವಾಗಿರ್ತಕ್ಕಂಥ ದೇವಭೂಮಿ ಇದು. ದೇವರನ್ನ ನಿರ್ಗುಣ ರೂಪದಲ್ಲಿ ಸಗುಣ ರೂಪದಲ್ಲಿ ಕಾಣ್ತಕ್ಕಂಥ ಒಂದು ಅಪರೂಪ ಪರಂಪರೆಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಸನಾತನ ಧರ್ಮದಲ್ಲಿರ್ತಕ್ಕಂಥದ್ದು ಪುಣ್ಯಾತ್ಮರಿ ಯಜ್ಞ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಆದ್ಯತೆ ನೀಡ್ತಕ್ಕಂಥದ್ದು. ಅಂತ ಈ ಸಿದ್ಧ ಪರಂಪರೆ ಕೂಡ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅಭಿಷೇಕ ಪೂಜೆ ಪುನಸ್ಕಾರ ಯಜ್ಞಗಳನ್ನು ಈ ಸಂಪ್ರದಾಯದ ಮೂಲ ಆಗಿರ್ತಕ್ಕಂಥದ್ದು ಬಂಧುಗಳು. ಅಂತ ವಿಶೇಷವಾಗಿರ್ತಕ್ಕಂಥ ಈ ಸಿದ್ಧ ಪರಂಪರೆಯ ಮೂಲ ಪವಾಡ ಪುರುಷರಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರರು 7 ಯುಗದಲ್ಲಿ ಆ ಪರಮಾತ್ಮನನ್ನು ಕುರಿತು ಭಕ್ತಿ ಮಾಡಿ ಧರೆಗೆ ಬರ್ತಕ್ಕಂಥ ಸಂದೊಳಗೆ ಭಕ್ತರಿಗೆ ಭಾಗ್ಯ ಡಿ ಸರ್ವಸ್ವ ಕುಲಕ್ಕೆಲ್ಲನೂ ಒಂದು ಸೌಭಾಗ್ಯದ ನಿಧಿಯಾಗಿ ಈ ಧರೆಗೆ ಬಂದಿರತಕ್ಕಂಥದ್ದು. ಅವರ ಒಂದು ಧರಿಸ್ತಕ್ಕಂಥದ್ದು ಪ್ರಸಾದ ಅಂದ್ರೆ ಭಂಡಾರ. ಇಡೀ ಪುಣ್ಯಾತ್ಮರು ಎಲ್ಲದಕ್ಕೂ ಭಂಡಾರ ಆಯುರ್ವೇದಿಕವಾಗಿರ್ತಕ್ಕಂಥದ್ದು. ಮತ್ತು ಮನುಷ್ಯನಿಗೆ ಯಾವುದಾದ್ರೂ ಮೈ ಮೇಲೆ ಪುಣ್ಯಾತ್ಮರು ರೋಗ ರುಜಿನಿಯ ಬಂದಾಗ ಆ ಭಂಡಾರವನ್ನು ಅತ್ಯಂತ ಶ್ರದ್ಧೆಯಿಂದ ಬಳಸಿಕೊಂಡಾಗ ಕೂಡ ಅದು ಶುಚಿಯಾಗ್ತಕ್ಕಂಥದ್ದು ಕೆಲಸ ಈ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಆ ಕೆರೆಸಿದ್ದೇಶ್ವರ ಸುತ್ತಪೌಳಿಯ ಒಂದು ವಾಸ್ತು ಶಾಂತಿಯನ್ನು ಘನಹೋಮ, ರುದ್ರಹೋಮ ಮತ್ತು ನವಗ್ರಹಗಳ ಶಾಂತಿ ಅಂತಕ್ಕಂಥದ್ದು ಇವತ್ತು ಕೂಡ ನಡ್ಕೊಂಡು ಬಂದದ. ಇವತ್ತು ಬೆಳಗಿನ ಜಾವ ಅಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ 3-4 ತಾಸುಗಳವರೆಗೆ ಮಂತ್ರ ಪುಣ್ಯಾತ್ಮರೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳ ಮುಖಾಂತರ. ಅದಕ್ಕೆ ಒಬ್ಬರು ಬರೀತಾರೆ, ಲಿಂಗ ಕಲ್ಲಲ್ಲ ನಮಗೆ ಮಂತ್ರ ಅಕ್ಷರ ಅಂತಕ್ಕಂಥ ಬೋಧನೆ ಮಾಡ್ತಕ್ಕಂಥವ್ರಿಗೆ ಗುರುವನ್ನ ಮಾನವ ಅಂತ ತಿಳ್ಕೊಂಡವರಿಗೆ ನರವರವ ನರಕು ಬರ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಅಕ್ಷರ ಅಲ್ಲ, ಲಿಂಗ ಕಲ್ಲಲ್ಲ, ಗುರು ಮಾನವಲ್ಲ ಅಂತಕ್ಕಂಥದ್ದನ್ನು ಈ ಪರಂಪರೆ ಒಳಗೆ ಪುಣ್ಯಾತ್ಮರೆ ಎಷ್ಟೋ ಬಹುತೇಕ ಲಕ್ಷ ಜನ ನಿತ್ಯನೂ ಕೂಡ ಬರ್ತಾ ಇದ್ದಾರೆ. ಅಂತ ಒಂದು ಲಕ್ಷ ಜನರಿಗೆ ಪುಣ್ಯಾತ್ಮರೆ ಬಹುತೇಕ ನಾವು ಒಂದು ಬೀಗರ ಮನೆಗೆ ಬಂದಾಗ ಅವ್ರನ್ನ ಸಂಭಾಳಿಸ್ತಕ್ಕಂಥ ವಜ್ಜೆ ಆಗ್ತದೆ. ಆದರೆ ಸಮಸ್ತ ಐನಾಪುರದ ಎಲ್ಲ ಧರ್ಮೀಯರ ಪುಣ್ಯಾತ್ಮರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಐನಾಪುರ ಗ್ರಾಮದಲ್ಲಿ ನಾ ಭೂತ ನ ಭವಿಷ್ಯತ್ ಅನ್ನತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಸಮಸ್ತ ಐನಾಪುರ ಭಕ್ತ ಸಮೂಹಕ್ಕೆ ನಾನು ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಮಾಡ್ತಕ್ಕಂಥ ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದೀನಿ. ಅವರಿಗೆ ಆ ಭಗವಂತ ಎಲ್ಲ ಸದಸ್ಯರು ಆ ಗ್ರಾಮಕ್ಕೆ, ಆ ಮನೆತನಕ್ಕೆ, ಅವರ ಕುಟುಂಬಕ್ಕೆ ದುಡಿದು ಎಲ್ಲ ಕೈಗಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಅವ್ರಿಗೆ ಸದಾಕಾಲ ಸುಖಿ ಆಗಲಿ, ಅವರ ಭಂಡಾರ ಅವ್ರ ಮನೆಯಲ್ಲಿ ಬಂಗಾರ ಆಗಲಿ ತಿಳ್ಕೊಂಡು ಈ ಒಂದು ಸಂದೇಶದ ವಿಶೇಷ ಕಾರ್ಯಕ್ರಮದ ಮುಖಾಂತರ ಸನಾತನ ಧರ್ಮದಲ್ಲಿ ಪುಣ್ಯಾತ್ಮರ ದೇವರಿಲ್ಲ ಧರ್ಮ ಇಲ್ಲ ಅಂತಕ್ಕಂಥದ್ದನ್ನು ವಿತ್ತಂಡವಾದಕ್ಕೆ ಹೋಗಲಾರದೆ ಇವತ್ತು ಕೂಡ ನೀವು ಬಂದು ಈ ಐನಾಪುರ ಗ್ರಾಮದ ಕೆರೆಸಿದ್ದೇಶ್ವರ ಅಂಗಳದಲ್ಲಿ ಬಂದು ನೋಡಿದಾಗ ದೇವರ ಅದಾನ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ವಿಶ್ವದಲ್ಲಿ ಸನಾತನದ ಧರ್ಮಕ್ಕೆ ವಿಶಿಷ್ಟ ಸ್ಥಾನವಿದ್ದು, ವಿದೇಶಿಗರು ಸನಾತನ ಧರ್ಮಕ್ಕೆ ಮಾರು ಹೋಗುತ್ತಿದ್ದಾರೆ. ಇಲ್ಲಿ ಹೋಮ ಹವನಕ್ಕೆ ವಿಶೇಷ ಸ್ಥಾನವಿದ್ದು, ಯಜ್ಞದಲ್ಲಿ 100 ವನಸ್ಪತಿ, ವಿವಿಧ ದೇವತೆಗಳ ಆವಾಹನೆ ಹಾಗೂ ಮಂತ್ರೋಚ್ಚಾರಣೆಯಿಂದ ಸುತ್ತಲಿನ ಪ್ರದೇಶಕ್ಕೆ ರಕ್ಷಾ ಕವಚವಾಗುತ್ತದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಶ್ರೀ ಸಿದ್ದೇಶ್ವರನ ಕಾರ್ಯಕ್ರಮವು ಜಾತ್ಯತೀತವಾಗಿ ಸ್ವಯಂ ಪ್ರೇರಣೆಯಿಂದ ಪಟ್ಟಣದ ಸಮಸ್ತ ಜನರು ಭೇದ ಭಾವವಿಲ್ಲದೆ ಹಗಲು ರಾತ್ರಿ ಎನ್ನದೇ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ನಿನ್ನೆಯ ದಿನ 1,50,000ಕ್ಕಿಂತ ಹೆಚ್ಚು ಭಕ್ತರು ಕೆರೆಸಿದ್ದೇಶ್ವರ ಪ್ರಸಾದವನ್ನು ಸೇವಿಸಿದ್ದು, ಇಂದು 10ರಂದು 2 ಲಕ್ಷಕ್ಕಿಂತ ಮೇಲ್ಪಟ್ಟು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದರು. ಬೆಳಗಾವಿ ಜಿಲ್ಲೆಯ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ನೂತನ ಕಾಗವಾಡ ತಾಲೂಕಿನ ಕೃಷ್ಣಾ ನದಿಯ ತಟಾಕದಲ್ಲಿರ್ತಕ್ಕಂಥ ಪುಣ್ಯಭೂಮಿ ಸಿದ್ಧಭೂಮಿ ಐನಾಪುರ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಭಕ್ತರ ಇಷ್ಟಾರ್ಥಗಳನ್ನು ಅಂದು ಇಂದು ಮುಂದೂ ಕೂಡ ನಿರಂತರವಾಗಿ ಬೇಡಿದ ಭಕ್ತರಿಗೆ ಬೇಕಾದ್ದನ್ನು ಕೊಡ್ತಕ್ಕಂಥ ಭಂಡಾರದ ವರ್ಣ ಕಂಬಳಿ ಒಡೆಯನಾಗಿರ್ತಕ್ಕಂಥ ಕೆರೆಸಿದ್ದೇಶ್ವರರೊಂದು ಸುತ್ತುಪೌಳಿಯ ವಾಸ್ತುಶಾಂತಿ ನಿಮಿತ್ತವಾಗಿ
ವಿಶೇಷವಾಗಿರ್ತಕ್ಕಂಥ ಇವತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಈ ಸಿದ್ಧ ಪರಂಪರೆಗೆ ಗುರುಪೀಠವಾಗಿರ್ತಕ್ಕಂಥ ಮಕಣಾಪುರ ಗ್ರಾಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಸನಾತನ ಧರ್ಮ ನಡೆಸಿಕೊಂಡು ಬಂದಿರತಕ್ಕಂಥ ಹೋಮ ಹವನಾದಿ ಅಂತಕ್ಕಂಥದ್ದು ಘನ ಹೋಮ ಇರ್ಬೋದು, ರುದ್ರ ಹೋಮ ಮತ್ತು ನವಗ್ರಹ ಹೋಮ. ವಿಶೇಷವಾಗಿರ್ತಕ್ಕಂಥ ಈ ಹೋಮ ಯಜ್ಞದಲ್ಲಿ ಎಂಥ ಶಕ್ತಿ ಐತಿ ಅಂತಕ್ಕಂಥದ್ದನ್ನು ಬಹುತೇಕ ಅಲ್ಲಿ ಆ ಹೋಮದೊಳಗೆ ಬಳಸ್ತಕ್ಕಂಥ ಒಂದು ವನಸ್ಪತಿ ಇರ್ಬೋದು, ಆಯುರ್ವೇದಿಕ್ ಪದಾರ್ಥಗಳನ್ನು ಬಳಸೋದ್ರಿಂದ ಸುತ್ತ 3-4 ಕಿಲೋಮೀಟರ್ವರೆಗೆ ಇರ್ತಕ್ಕಂಥ ಎನರ್ಜಿಕ್ ಅಂತಕ್ಕಂಥ ಒಂದು ಪಾಸಿಟಿವ್ ಆಗ್ತಕ್ಕಂಥ ಸಂಪ್ರದಾಯವನ್ನು ಕೂಡ ಹಿಂದಿನಿಂದ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಬಹುತೇಕ ಹಿಂದೆ ಯಜ್ಞಗಳನ್ನು ಪುತ್ರ ಕಾಮೇಷ್ಟ ಯಜ್ಞವನ್ನು ಮಾಡೋದ್ರಿಂದ ಮಕ್ಕಳನ್ನು ಪಡ್ಕೊಂಡ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಪುಣ್ಯಾತ್ಮರೇ ಬಹುತೇಕ ಈ ಒಂದು 5-6 ವರ್ಷ ಹಿಂದುಗಡೆ ಮಳೆಗಾಲ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಕೆಂಪಾಡು ಗ್ರಾಮದಲ್ಲಿ ಘನಹೋಮವನ್ನು ಆ ಮಳೆರಾಯನ ಕುರಿತು ಬಹುತೇಕ 24 ತಾಸು ಎಡಬಿಡದೆ ಯಜ್ಞವನ್ನು ಮಾಡಿದಾಗ ಮಳೆ ಆರಂಭ ಆಯಿತು ಅಂತಕ್ಕಂಥದ್ದು ಪ್ರತ್ಯಕ್ಷ ಸಾಕ್ಷಿಗಳಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನಮಾನದಲ್ಲಿ ಕೆಲವರು ದೇವರೇ ಇಲ್ಲ ಅಂತಕ್ಕಂಥ ಒಂದು ವಿತ್ತಂಡವಾದಕ್ಕೆ ಅವರು ಕೈ ಹಾಕ್ತಕ್ಕಂಥದ್ದು. ಆದರೆ ಇವತ್ತಿಲ್ಲಿ ಬಂದು ಸಿದ್ಧ ಪರಂಪರೆಯಲ್ಲಿ ನೋಡಿರ್ತಕ್ಕಂಥ ಬಹುತೇಕ ನಿನ್ನೆ 51 ಸಿದ್ಧರನ್ನು ಒಬ್ಬರಿಗೊಬ್ಬರು ಸಂಗಮವಾಗ್ತಕ್ಕಂಥ ಮತ್ತು ಭೇಟಿ ಹಚ್ಚಿಕೊಳ್ತಕ್ಕಂಥ ಸಂದರ್ಭವನ್ನು ನೋಡಿದಾಗ ಬಹುತೇಕ ಬಂಧುಗಳೇ ಮತ್ತೊಮ್ಮೆ ಇಲ್ಲಿ ದೇವ ದರ್ಶನ ಅಂತಕ್ಕಂಥದ್ದು ಬಹುತೇಕ 12 ದಿವಸ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಂದಿರತಕ್ಕಂಥ ಅಡಚಣೆಯನ್ನು ಸಂಕಲ್ಪ ಮಾಡಿದಾಗ ಬಹುತೇಕ 1 ತಾಸಿನಾಗ ಆ ಅಡಚಣೆಯ ದೂರು ಮಾಡಿರ್ತಕ್ಕಂಥದ್ದು ಶ್ರೇಯಸ್ಸು ಪುಣ್ಯಾತ್ಮರ ಕೆರೆಸಿದ್ದನಿಗೆ ಸಿದ್ಧ ಪರಂಪರೆಯ ಆ ಸಿದ್ಧ ಪುರುಷರಿಗೆ ಸಲ್ತತಿ ಅಂತಕ್ಕಂಥ ಮಾತನ್ನು ಕೂಡ ಈ ಬೆಳಗ್ಗೆ 6 ಗಂಟೆಯಿಂದ ಮೂಲಪೀಠವಾದ ಮಕಣಾಪುರ ಪರಮ ಪೂಜ್ಯರಾದ ಶ್ರೀ ಸೋಮಲಿಂಗೇಶ್ವರ ಶ್ರೀಗಳ ನೇತೃತ್ವದಲ್ಲಿ 16 ಜನ ಶಾಸ್ತ್ರಿಗಳಿಂದ ಘನಹೋಮ, ವಾಸ್ತುಶಾಂತಿ ಹೋಮ, ರುದ್ರಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮವನ್ನು ನೆರವೇರಿಸಿ ನಂತರ ಪೂರ್ಣಾಹುತಿ ಮಾಡಿದರು. ಶ್ರೀ ಕೆರಿಸಿದ್ದೇಶ್ವರನಿಗೆ ಮಹಾಪೂಜೆ ನೆರವೇರಿತು. ಪ್ರಸಾದ ವ್ಯವಸ್ಥೆಯಲ್ಲಿ ಸ್ವತಃ ಅಮರೇಶ್ವರ ಶ್ರೀಗಳೇ ಖುದ್ದಾಗಿ ಟ್ರ್ಯಾಕ್ಟರ್ ಚಾಲನೆ ಮಾಡಿ ಪ್ರಸಾದ ವಿತರಿಸುತ್ತಿರುವುದು ವಿಶೇಷವಾಗಿತ್ತು. ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ 1008 ಅಂಬಲಿ ಕೊಡ ಹಾಗೂ ಆರತಿಗಳನ್ನು ಸುಮಂಗಲೆಯರು ಕೆಆರ್ಇ ಶಿಕ್ಷಣ ಸಂಸ್ಥೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಂಗಲ ವಾದ್ಯಗಳೊಂದಿಗೆ
ಓಂ ನಮಃ ಶಿವಾಯ ಎಂಬ ಮಂತ್ರದೊಂದಿಗೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಮಕನಾಪುರದ ಸೋಮಲಿಂಗೇಶ್ವರ ಶ್ರೀಗಳು, ಹತ್ತೂರಿನ ಬನಸಿದ್ದ ಶ್ರೀಗಳು, ರಾಜುಗೌಡ ಪಾಟೀಲ್, ಸುಭಾಷ್ ಪಾಟೀಲ್, ಹರ್ಷವರ್ಧನ್ ಪಾಟೀಲ್, ಅರುಣ್ ಗಾನ್ಗೇರ್, ದಾದಾ ಜಂತನವರ್, ಸಂಜು ಕುಚನೂರೆ, ಸಂತೋಷ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮಲತಾ ರೆಡ್ಡಿ, ಶಾಂತಿನಾಥ್ ಸವದತ್ತಿ, ಸೋಮಲಿಂಗ್ ವಡಿಯರ್, ಅಂಸಿದ್ ವಡಿಯರ್, ಮಲ್ಕಾರಿ ವಡಿಯರ್, ಸುದರ್ಶನ್ ಜಂತನ್ನವರ್, ಕುಮಾರ್ ಅಫರಾಜ್, ವಗ್ಯಪ್ಪ ವಡಿಯರ್, ಸುಶಾಂತ್ ಕೋತಡಿ, ಕಲ್ಮೇಶ್ ಡೂಗನ್ನವರ್, ತವಣಪ್ಪ ಮಲ್ಲೇವಾಡಿ, ಪ್ರೇಮ್ ಉಗಾರ್, ಗುಂಡು ಕವಟ್ಗೋಪ್, ದಿಲೀಪ್ ಪಾಟೀಲ್, ಶೀತಲ್ ಅನಗ್ಲಿ, ಭರತೇಶ್ ಪಾಟೀಲ್, ರಾಮಚಂದ್ರ ಹವಳಪ್ಗೋಳ್, ಸಂಗಮ್ ಕರಾಳೆ, ಅಣ್ಣಾಸಾಬ್ ಜಾಧವ್, ವಿರೂಪಾಕ್ಷ್ ಡೂಗನ್ನವರ್, ಸುನೀಲ್ ಢೊಂಗರೆ, ಸಂಜೀವ್ ಮಾಲ್ಗಾಂವ್, ಕುಮಾರ್ ಸವದತ್ತಿ, ಅಪ್ಪು ಭನಜ್ವಾಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐನಾಪುರ ಕೆರಿಸಿದ್ದೇಶ್ವರ ದೇವಸ್ಥಾನ ಏನ ವಾಸ್ತುಶಾಂತಿ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತೇನು ಇಲ್ಲಿ ಸುಮಾರು ನಿನ್ನೆ ಒಂದೂವರೆ ಲಕ್ಷವರೆಗೂ ಜನ ಇಲ್ಲಿ ಮಹಾಪ್ರಸಾದ ಆಗೈತಿ. ಇವತ್ತು ಸುಮಾರು ಮುಂಜಾನೆ ಮತ್ತು ಸಂಜೆ ಕೂಡಿಸ್ರ 2.5 ಲಕ್ಷ ಜನಕ್ಕೆ ಮೃಷ್ಟಾನ್ನ ಭೋಜನ ಇಡೀ ಐನಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಏನು 46 ದೇವರುಗಳು ಕೂಡಿದವು. ಆ ಎಲ್ಲ ಭಕ್ತಾದಿಗಳು, ಆ ಊರಿನ ಭಕ್ತಾದಿಗಳು, ಆಮೇಲೆ ಅವರ ಆ ಎಲ್ಲ ಸಿದ್ಧರ ಭೇಟಿ ಏನಾಗೈತಿ ಎಲ್ಲ ಐನಾಪುರ ಗ್ರಾಮಸ್ಥರು ಅತ್ಯಂತ ಇಲ್ಲಿ ಒಂದು ದೊಡ್ಡ ಊರಾಗಿನ ಒಂದು ಹಬ್ಬ ನಡೆದಂಗೆ ಆಗೈತಿ. ಮತ್ತು ಸುಮಾರು ಎಲ್ಲ ಪ್ರತಿ ಮನೆಯ ಯುವಕರು ಏನದಾರು ಪ್ರೇರಿತವಾಗಿ ಬಂದು ಇಲ್ಲಿ ಸೇವೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಹೊರಗಿನ ಮಂದಿಗೆ ಯಾವುದೇ ರೀತಿ ಊಟ ವಸತಿ ವ್ಯವಸ್ಥೆ ಅಡಚಣೆ ಆಗಬಾರ್ದಂಗೆ ಅತಿ ವ್ಯವಸ್ಥಿತ ಕೆಲಸ ಮಾಡ್ಕೊಂಡಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.